ಹಾಯ್ ಫ್ರೆಂಡ್ಸ್, ಹೇಮಶಿವ ವ್ಲಾಗ್ಸ್ಗೆ ಸ್ವಾಗತ. ನುಡಿ ಬೆಳಗು ಪ್ರಜಾವಾಣಿಯಲ್ಲಿ ಪ್ರತಿದಿನ ಬಿತ್ತರಗೊಳ್ತಾ ಇದೆ. ಇವತ್ತು ಏನಿದೆ ಅಂತ ಓದಿ ಹೇಳ್ತಾ ಇದ್ದೀನಿ. ಎಲ್ಲ ಮಾತುಗಳು ಕೋಪದಲ್ಲೇ ಕೊನೆಯಾಗಬೇಕಿಲ್ಲ. ಆಫೀಸ್ಗೆ ತಡವಾಯಿತೆಂದು ಗಡ್ಬಿಡಿಯಲ್ಲಿ ಮೆಟ್ರೋ ಸ್ಟೇಷನ್ಗೆ ಬಂದ ಗೀತಾ ಅವಸರದಲ್ಲಿ ಈಗಾಗಲೇ ಇದ್ದ ಕ್ಯೂನಲ್ಲಿ ಹೋಗಿ ನಿಂತಳು. ಇನ್ನೇನು 3 ನಿಮಿಷವಿತ್ತು ಟ್ರೈನ್ ಬರಲು. ಅವಳ ಮುಂದೆ 3 ಜನ ಅವಳಂತೆಯೇ ತಡವಾದವರು ಚಡಪಡಿಕೆಯಲ್ಲಿ ಕಾಯುತ್ತಾ ನಿಂತಿದ್ರು. ಅಷ್ಟರಲ್ಲಿ ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡಿಕೊಂಡಿದ್ದ ಸುಮಾರು 25ರಿಂದ 26 ವರ್ಷ ವಯಸ್ಸಿನ ಯುವಕನೊಬ್ಬ ಕಿವಿಗೆ ಇಯರ್ಫೋನ್ ಸಿಕ್ಕಿಸಿಕೊಂಡು ಯಾರ ಜೊತೆಯೋ ಮಾತಾಡಿಕೊಂಡು ಹಿಂದಿನಿಂದ ಬಂದವನೇ ಅವಳನ್ನೂ ಸೇರಿದಂತೆ ಮುಂದಿದ್ದ ವಯಸ್ಸಾದ ವ್ಯಕ್ತಿಯನ್ನು ತಳ್ಳಿದವನು ಅದರ ಗಮನವೂ ಇಲ್ಲದವನಂತೆ ಸೀದಾ ಹೋಗಿ ಸಾಲಿನ ಮುಂದಕ್ಕೆ ನಿಂತುಬಿಟ್ಟ. ತಾನು ಮಾಡಿದ್ದು ತಪ್ಪು ಎಂಬ ಸಣ್ಣ ತಿಳಿವಳಿಕೆಯೂ ಅವನ ಮುಖದ ಮೇಲಿರಲಿಲ್ಲ. ಗೀತಾ ನೋಡ್ಕೊಂಡು ಹೋಗಪ್ಪ ಎಂದಿದ್ದನ್ನ ಕೇಳಿಸಿಕೊಳ್ಳಲೂ ಇಲ್ಲ. ಎಲ್ಲರೂ ಅಲ್ಲೇ ಮುಂದೆ ನಿಂತಿದ್ದ ಸೆಕ್ಯೂರಿಟಿ ಮಹಿಳೆಯ ಕಡೆ ಅವನಿಗೆ ಬುದ್ಧಿ ಹೇಳಬಾರದೆ ಎಂಬಂತೆ ನೋಡಿದರು. ಆಕೆ ಆತನ ಬಳಿ ಹೋಗಿ ಅವನನ್ನ ನೋಡಿ ನಕ್ಕಳು. ಅವಳ ನಗು ಅದೆಷ್ಟು ಚೆಂದವಿತ್ತು ಅಂದರೆ ಆ ಹುಡುಗ ತಾನೂ ನಕ್ಕ. ಅವಳು ಕೆಲಸಕ್ಕೆ ತಡವಾಯ್ತಾ ಸರ್ ಅಂದ್ಲು. ಅವನು ಯಾ ಅಂದ. ಏನು ಸಾಫ್ಟ್ವೇರ್ ಕೆಲಸನಾ? ಯಾವ ಕಂಪನಿ ಅಂದ್ಲು. ಅವನು ತುಸು ಹೆಮ್ಮೆಯಿಂದ ಯಾವುದೋ ಕಂಪನಿ ಹೆಸರು ಹೇಳಿದ. ಇವಳು ಅಬ್ಬಾ ಎಂಬಂತೆ ಕಣ್ಣು ಅರಳಿಸಿ ನಕ್ಕಳು. ಇವರಿಗೆಲ್ಲ ಭಲೇ ಕೋಪ, ಬೈಯುವುದು ಬಿಟ್ಟು ಕಣಿ ಹೇಳ್ತಿದ್ದಾಯಲ್ಲ ಈ ಅಮ್ಮ ಅಂತ ಆಕೆಯನ್ನೇ ದುರ್ಗುಟ್ಟಿ ನೋಡಿದ್ರು. ಆಕೆ ಮತ್ತೆ ಕೇಳಿದ್ಲು, ಹಾಗಾದರೆ ಇಂಜಿನಿಯರಿಂಗ್ ಓದಿದ್ದೀರಿ, ತಂದೆ ತಾಯಿ ಚೆನ್ನಾಗಿ ಓದಿಸಿದ್ದಾರೆ ಅಲ್ವಾ? ಹುಡುಗ ಜಂಬದಿಂದ ತಲೆ ಆಡಿಸಿದ. ಮತ್ತೊಮ್ಮೆ ಚಂದಗೆ ನಕ್ಕ ಅವಳು, ನೋಡಿ ಸರ್, ಮನೆಯ ತೊಂದರೆಗಳ ಕಾರಣ ನನಗೆ ಹೆಚ್ಚು ಓದಲು ಆಗಲೇ ಇಲ್ಲ. ಆದರೆ ಇಲ್ಲಿ ಬರೆದಿದ್ದಾರಲ್ಲ, ಸರತಿ ಸಾಲಿನಲ್ಲಿ ನಿಲ್ಲಿ, ಸ್ಟ್ಯಾಂಡ್ ಇನ್ ಕ್ಯೂ ಎಂಬುದನ್ನು ಓದುವಷ್ಟು ಕಲ್ತಿದ್ದೇನೆ ಸರ್. ಅದನ್ನು ಅಚ್ಚುಕಟ್ಟಾಗಿ ಪಾಲಿಸ್ತೀನಿ ಸರ್ ಎಂದಳು ನಗು ನಗುತ್ತಲೇ. ಆ ಹುಡುಗ ತೆಪ್ಪಗೆ ನಗುತ್ತಾ ಸರತಿ ಸಾಲಿಗೆ ಬಂದು ನಿಂತ. ಎಲ್ಲ ಸಮಯದಲ್ಲೂ ದನಿ ಎತ್ತರಿಸಿ ಕಿರ್ಚಿಯೇ ವಿಷಯವನ್ನ ಅರ್ಥ ಮಾಡಿಸಬೇಕಿಲ್ಲ. ಎಲ್ಲ ಮಾತುಗಳು ಕೋಪದಲ್ಲೇ ಕೊನೆಯಾಗಬೇಕಿಲ್ಲ. ಬಹಳ ತಣ್ಣಗೆಯೂ ನಮ್ಮ ವಿಚಾರಗಳನ್ನು ದಾಟಿಸಬಹುದು ಅನ್ನೋದು ಇವತ್ತಿನ ಕೂಗುಮಾರಿ ಕಾಲದಲ್ಲಿ ನಾವು ಕಲಿಯಬೇಕಾದ ವಿಷಯ ಅಲ್ವಾ? ಯಾರಾದರೂ ಏನಾದರೂ ಗೊತ್ತೋ ಗೊತ್ತಿಲ್ಲದೆಯೋ ತಪ್ಪು ಮಾಡಿದರೆ ತಕ್ಷಣವೇ ನಾವು ಪ್ರತಿಕ್ರಿಯಿಸುತ್ತಾ ಕೋಪ ಮಾಡ್ಕೊಳ್ತಾ ಕೋಪದಿಂದಲೇ ಅವರನ್ನು ದುರ್ಗುಟ್ಟುತ್ತಾ ಬಾಯಿಗೆ ಬಂದ ಹಾಗೆ ಏರು ದನಿಯಲ್ಲಿ ಮಾತನಾಡುವ ಬದಲು ಅವರಿಗೆ ಅವರ ತಪ್ಪಿನ ಅರಿವು ಮಾಡಿಸುವುದು ಬಹಳ ಮುಖ್ಯವಾಗುತ್ತೆ.